ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಈ ಹೊಸ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಮ್ಮ ಚಾನೆಲ್ ಹೆಸರು ಸಂಪಾದಿಸು ಗೇನ್ ನಾಲೆಜ್ ಅಂತ. ಈ ಚಾನೆಲ್ ಅಲ್ಲಿ ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಂಪ್ಯೂಟರ್ ಅಂದ್ರೆ ಏನು, ಗಣಕಯಂತ್ರ ಅಂದ್ರೆ ಏನು. ಕಂಪ್ಯೂಟರ್ ಅಲ್ಲಿ ಮೇನ್ ಪಾರ್ಟ್ಸ್ ಬಂದು ಕೀಬೋರ್ಡ್, ಮೌಸ್, CPU ಅಂಡ್ ಮಾನಿಟರ್. ಕಂಪ್ಯೂಟರ್ ಮೇನ್ ಪಾರ್ಟ್ಸ್ ಅಂತ ನೋಡೋಕೆ ಹೋದ್ರೆ ಎರಡು ಡಿವೈಸಸ್ ಇದೆ, ಒಂದು ಇನ್ಪುಟ್ ಡಿವೈಸ್ ಮತ್ತೊಂದು ಔಟ್ಪುಟ್ ಡಿವೈಸ್. ಕೀಬೋರ್ಡ್ ಮತ್ತೆ ಮೌಸ್ ಇನ್ಪುಟ್ ಡಿವೈಸ್ ಆದ್ರೆ ಮಾನಿಟರ್ ಔಟ್ಪುಟ್ ಡಿವೈಸ್. ನೋಡಿ, ಇವಾಗಿಲ್ಲಿ ಯಾವುದೇ ಕೇಬಲ್ ಕನೆಕ್ಷನ್ ಮಾಡಲಿಲ್ಲ. ನಾನು ಎರಡು ಪವರ್ ಕೇಬಲ್ ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡಿಟ್ಟಿದ್ದೇನೆ. ಅದು ಒಂದು ಪವರ್ ಕೇಬಲ್ CPUಗೆ, ಮತ್ತೊಂದು ಪವರ್ ಕೇಬಲ್ ಮಾನಿಟರ್ಗೆ. ನೆಕ್ಸ್ಟ್ ಮಾನಿಟರ್ ಇಂದ CPUಗೆ. ಇವಾಗ ಇಲ್ಲಿ VGA ಕೇಬಲ್ ಇದೆ. ಇವಾಗಿನ ಮಾನಿಟರ್ಗಳಲ್ಲಿ ಇಲ್ಲೊಂದು HDMI ಪೋರ್ಟ್ ಬರ್ತದೆ, CPU ಅಲ್ಲಿ ಇಲ್ಲಿ ಇರ್ತದೆ ಅದು HDMI ಪೋರ್ಟ್. ಇವಾಗ ನಾನಿಲ್ಲಿ VGA ಕೇಬಲ್ ಕನೆಕ್ಟ್ ಮಾಡ್ತಿದ್ದೇನೆ. ಆಯ್ತು. ಇವಾಗ ಇಲ್ಲಿ ಕೀಬೋರ್ಡ್ ಇದೆ, ಕೀಬೋರ್ಡ್ ಕೇಬಲ್ ಇದು USB ಕೇಬಲ್, ಅದನ್ನು ನಾನಿಲ್ಲಿ ಕನೆಕ್ಟ್ ಮಾಡ್ತಿದ್ದೇನೆ. ಅದೇ ರೀತಿ ಮೌಸ್ ಕನೆಕ್ಟ್ ಮಾಡಬೇಕು, ಮೌಸ್ ಕೇಬಲ್. ಆಯ್ತು, ಸದ್ಯಕ್ಕೆ ಇಷ್ಟು ಕನೆಕ್ಷನ್ ಮಾಡಿದೆ. ಇವಾಗ ನಾವು ಕಂಪ್ಯೂಟರ್ ಆನ್ ಮಾಡೋದು ಹೇಗೆ, ಇಲ್ಲೊಂದು CPU ಅಲ್ಲಿ ಪವರ್ ಬಟನ್ ಇರ್ತದೆ, ಇದನ್ನು ಪ್ರೆಸ್ ಮಾಡಬೇಕು. ಆತ್ಮೀಯ ವೀಕ್ಷಕರೇ, ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿರಿ. ವಂದನೆಗಳು.